ರಾಜಕೀಯ ರಣಾಂಗಣದ ಸಾಕ್ಷಾತ್ ವರದಿ ಕೊಡುವ ವಿಶೇಷ ಕಾರ್ಯಕ್ರಮ ಗುಜರಾತ್ನಲ್ಲಿ ಸುವರ್ಣ ನ್ಯೂಸ್ಗೆ ಸ್ವಾಗತ. ನಾನು ಶ್ವೇತಾ. ಗುಜರಾತ್ನಲ್ಲಿ ಸುವರ್ಣ ನ್ಯೂಸ್ ವಿಶೇಷ ಕಾರ್ಯಕ್ರಮವನ್ನ ನೋಡುವ ಅನೇಕ ವೀಕ್ಷಕರು ಗ್ರಾಮೀಣ ಗುಜರಾತ್ನಲ್ಲಿನ ಮೂಡ್ ಹೇಗಿದೆ ಅನ್ನೋದರ ಮಾಹಿತಿ ಕೊಡಿ ಅಂತ ಮತ್ತೆ ಕೇಳಿದ್ದಾರೆ. ಅದಕ್ಕೆ ಸೌರಾಷ್ಟ್ರ ಭಾಗದಲ್ಲಿ ಸಂಚರಿಸಿ ಅಲ್ಲಿನ ಸನ್ನಿವೇಶ ಕಟ್ಟಿಕೊಡುವ ಪ್ರಯತ್ನ ಮಾಡಿದೆ ನಮ್ಮ ಟೀಮ್. ನುಣುಪಾದ ಹೈವೇಗಳು, ಪಾಟ್ ಹೋಲ್ ಇಲ್ಲದ ರಸ್ತೆಗಳು, ಸ್ವಚ್ಛವಾದ ಚರಂಡಿಗಳು, ಮಲ್ಟಿಪ್ಲೆಕ್ಸ್ಗಳು, ಮಾಲ್ಗಳು ಇವೆಲ್ಲ ಅಹಮದಾಬಾದ್, ಗಾಂಧಿನಗರದಂಥ ಊರುಗಳ ಮಾತಾಯಿತು. ಗುಜರಾತ್ನಲ್ಲಿ ನಿಜಕ್ಕೂ ಅಭಿವೃದ್ಧಿ ಆಗಿದೆಯಾ ಅನ್ನೋದನ್ನು ನೋಡಬೇಕಾದ್ರೆ ನಾವು ಹಳ್ಳಿಗಳ ಕಡೆ ಹೋಗಬೇಕಾಗತ್ತೆ. ಅದಕ್ಕಾಗಿ ಸುವರ್ಣ ನ್ಯೂಸ್ ಕೆಲವು ಹಳ್ಳಿಗಳಲ್ಲಿ ಸುತ್ತಾಡಿ ಹಳ್ಳಿಯ ಜನರ ಜೊತೆ ಮಾತಾಡಿ ಅವರಿಂದ ಪ್ರಶ್ನೆ ಕೇಳುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಗ್ರಾಮೀಣ ಗುಜರಾತ್ ತುಂಬ ಜನರ ಕುತೂಹಲ ಇರೋದು ಇದರತ್ತ. ನರೇಂದ್ರ ಮೋದಿಯವರದು ನಿಜಕ್ಕೂ ವೈಬ್ರೆಂಟ್ ಗುಜರಾತ್ ಹೌದೋ ಅಲ್ಲವೋ ಅನ್ನೋದನ್ನ ತಿಳಿದುಕೊಳ್ಳೋದಕ್ಕೆ ಹಳ್ಳಿಗಳಿಗೆ ಹೋಗಿ ಬನ್ನಿ ಅಂತ ಅನೇಕ ವೀಕ್ಷಕರು, ಓದುಗರು ಹೇಳ್ತಾ ಇದ್ರು. ಅದಕ್ಕೆ ರಾಜಕೀಯವಾಗಿ ಗುಜರಾತ್ನಲ್ಲಿ ಕಿಂಗ್ ಮೇಕರ್ ಅನ್ನಿಸಿಕೊಂಡಿರೋ ಸೌರಾಷ್ಟ್ರದ ಮತದಾರರನ್ನ ಮಾತನಾಡಿಸಬೇಕು ಅಂತ ಆ ಕಡೆ ಹೋದ್ವಿ. ಹಳ್ಳಿಗಳ ಕಡೆ ಕೂಡ ಬಹಳಷ್ಟು ಜನ ಆರೋಪಿಸ್ತಾ ಇದ್ರು, ನರೇಂದ್ರ ಮೋದಿಯವರ ರಾಜ್ಯದಲ್ಲಿ ಸೋಷಿಯಲ್ ಸೆಕ್ಟರ್ಗಳನ್ನು, ಸಾಮಾಜಿಕ ಕ್ಷೇತ್ರಗಳನ್ನು ನೆಗ್ಲೆಕ್ಟ್ ಮಾಡಲಾಗಿದೆ ಅನ್ನುವಂಥ ಆರೋಪ ಕೇಳಿಬರ್ತಾ ಇತ್ತು. ಆದರೆ ಸ್ಥಳೀಯ ಜನರ ಜೊತೆ ಮಾತನಾಡಿದಾಗ ಆ ರೀತಿಯಾದಂಥ ಗಂಭೀರ ಸಮಸ್ಯೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಕುಂಬಾರರ ಅಂಗಡಿ ಇದೆ, ತುಂಬ ಅತ್ಯುತ್ತಮವಾದ ಕರಕುಶಲ ವಸ್ತುಗಳನ್ನು ಇಟ್ಟಿರುವಂಥ ಅಂಗಡಿ. ಇವರ ಹತ್ರ ಮಾತಾಡಿಸೋದಕ್ಕೆ ಪ್ರಯತ್ನ ಪಡ್ತೀನಿ. कैसे चल रहा है यहाँ? पीने के पानी कैसे मिलते हैं आपको? हमें बोर से लाना पड़ता है. बेचा पानी पैसे से लाते थे. 50 रुपए का एक बोला होता है. अच्छा, बॉक्स पैसे दे के खरीदना पड़ता है? पानी दे पैसा दे के खरीदना पड़ता है. यहाँ पानी की बहुत तंगी है. अच्छा, वो क्या बात हुई? आप ये पानी के औज बना के दूसरे गांव से यहाँ गांव में डालकर सब नॉन बेचते हैं, लेकिन यहाँ नहीं आता है, गांव में आता है. न गांव में से लाता है पानी. ಅಹಮದಾಬಾದ್ನಂಥ ನಗರಗಳಿಂದ ದೂರ ಹೋದಂತೆ ಭಾಷೆಯದ್ದೇ ಸಮಸ್ಯೆ. ಇಲ್ಲಿನವರಿಗೆ ಹಿಂದಿ ಬರಲ್ಲ, ನಮಗೆ ಗುಜರಾತಿ ಬರಲ್ಲ. ಆದರೂ ಭಾವನೆಗಳು ಅರ್ಥ ಆಗ್ತಾ ಹೋಗ್ತವೆ. ಇಲ್ಲಿ ಗುಜರಾತ್ನ ಉಳಿದ ಭಾಗಗಳಲ್ಲಿರುವಂತೆ ರಸ್ತೆಗಳು ಕೆನ್ನೆ ನುಣುಪು. ಸುತ್ತಲಿನ ಜಮೀನುಗಳಲ್ಲಿ ಸಮೃದ್ಧ ಹತ್ತಿ, ಔಡಲ, ಕಡಲೆ, ನೀರಾವರಿ ಪ್ರದೇಶ ಕೂಡ ಸಾಕಷ್ಟಿದೆ. ಗುಜರಾತದ ಸೌರಾಷ್ಟ್ರ ಪ್ರದೇಶದ ಕಡೆಗೆ ನಾವು ಹೋಗ್ತಾ ಇದ್ದೀವಿ. ಸೌರಾಷ್ಟ್ರ ಅಂದರೆ ನೀರಿನ ಅತಿ ದೊಡ್ಡ ಸಮಸ್ಯೆ ಇದ್ದಂತಹ ಪ್ರದೇಶ ಅದು. ಅಲ್ಲಿ ಇತ್ತೀಚಿನ ವರ್ಷಗಳಲ್ಲಾದಂತಹ ಬೆಳವಣಿಗೆಗಳೇನು, ಅಭಿವೃದ್ಧಿಗಳೇನು ನಿಜಕ್ಕೂ ಆಗಿದೆಯಾ ಅನ್ನೋದರ ಬಗ್ಗೆ ನಾವು ನೋಡ್ತಾ ಇದ್ದೀವಿ. ದಾರಿಯಲ್ಲಿ ಸಾಕಷ್ಟು ಕೃಷಿ ಭೂಮಿಯನ್ನು ಕಂಡ್ವಿ. ಮಳೆ ಇಲ್ಲದಂಥ ವಾತಾವರಣ ಇದು, ಕಾಲ ಇದು, ಮಳೆಗಾಲ ಅಲ್ಲ, ಆದರೂ ಕೂಡ ಹಸಿರು ವಾತಾವರಣ ಇದೆ. खेती के लिए पानी कहाँ से आता है? बस ये ट्यूबवेल से और कुएं से. और पीने का पानी कहाँ से आता है? पीने का पानी कुएं से ही आता है. वोट किसको डाल रहे हैं इस बार? किसको? भाजपा में. कौन है? कि जो काम किया है वो तो दिखेगा, क्योंकि इतने सालों में कुछ नहीं हुआ. अभी देखो जगह जगह पर नर्मदा की नहर आ गई, पानी की व्यवस्था हो गई. कितने किसानों के लिए तो इस बार ही बरसात नहीं हुआ तो एक फसल देखो कैसी होगी. और जो इस बार पानी आ जाए, यहाँ डैम में पानी डालेंगे, यहाँ सब सिंचाई होगी. ಯಾವುದೇ ತಯಾರಿ ಇರಲಿಲ್ಲ, ಏಕಾಏಕಿ ಬಂದು ನಿಂತ್ಕೊಂಡ್ರೆ ಸ್ವಯಂ ಪ್ರೇರಿತವಾಗಿ ಜನ ಹೇಳ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಇವರು ನರೇಂದ್ರ ಮೋದಿಯವರ ಜಪ ಮಾಡ್ತಿರೋರು. ಆದರೆ ಅಮರೇಲಿ ಮತ್ತು ಜುನಾಗಢ್ ಜಿಲ್ಲೆಯ ಕೆಲವು ಭಾಗಗಳಲ್ಲಿ ಮೋದಿ ವಿರೋಧಿ ಅಲೆ ಇದೆಯಂತೆ. ಅಲ್ಲಿನ ರೈತರ ಬದುಕು ಇಲ್ಲಿನವರಷ್ಟು ಸುಖಿಯಲ್ಲ. ಅಂತರ್ಜಲ ಪಾತಾಳಕ್ಕಿಳಿದಿದೆ. ನರ್ಮದೆಯ ನೀರು ತಲುಪಿಲ್ಲ. ಸೌರಾಷ್ಟ್ರದ ಕೆಲವು ಭಾಗಗಳಲ್ಲಿ ದೊಡ್ಡ ಯಶಸ್ಸು ಕಂಡು ರೈತನ ಮುಖದಲ್ಲಿ ನೆಮ್ಮದಿ ಮೂಡಿಸಿದ ಜಲಸಂಚಯ ಯೋಜನೆ ಅಲ್ಲಿ ನೆಗೆದು ಬಿದ್ದಿದೆ. ಕುಡಿಯುವ ನೀರು ಸರಬರಾಜು ಮಾಡಲು ಹಾಕಲಾಗಿದ್ದ ನರ್ಮದಾ ಪೈಪುಗಳನ್ನು ಒಡೆದು
ಜಮೀನಿಗೆ ಬಿಟ್ಟುಕೊಂಡ ರೈತರ ಮೇಲೆ ರಾಜ್ಯ ಸರ್ಕಾರ ಕ್ರಿಮಿನಲ್ ಕೇಸ್ ಹಾಕಿದೆ. ಆದ್ದರಿಂದ ಜಾಮ್ ಜುನಾಗಢ್ ದಾರಿಯಲ್ಲಿ ಸಿಕ್ಕ ಈ ರೈತ ಕುಟುಂಬ ನರೇಂದ್ರ ಮೋದಿಗೆ ಜೈ ಅಂದ ಮಾತ್ರಕ್ಕೆ ಗುಜರಾತ್ನ ಅಷ್ಟೂ ರೈತರು ಹಿಂಗೆ ಅಂದುಕೊಳ್ಳಬೇಡಿ. ಇನ್ನು ಕೇವಲ ಕೃಷಿಯೊಂದರ ಮೇಲೆ ಆಧಾರ ಪಡೆದೆ ಜೊತೆಗೊಂದು ಉದ್ಯೋಗ ಕಂಡುಕೊಂಡ ಅನೇಕರಿಗೆ ನರೇಂದ್ರ ಮೋದಿ ಯೋಜನೆಗಳು ಸಹಾಯಕವಾಗಿವೆ. ಅವರು ಕಮಲದ ಬೆಂಬಲಕ್ಕೆ ನಿಂತಿದ್ದಾರೆ. દાદાગીરી હાવ બંધ થઈ ગઈ છે ભાજપ સરકાર આવ્યા પછી અને કોંગ્રેસની અંદર દાદાગીરી વધારે હાલતી હતી. दिल्ली के लोग यहाँ देखने थोड़ा है, हम लोग इधर रह रहे, हमको सब मालूम है. कांग्रेस का भी देखा है, बीजेपी का भी देखा है. कांग्रेस की सरकार कैसी थी? ये जो चलता था वो चला गया, वो बात छोड़ दीजिए. वो क्या बोलकर वोट मांगते हैं कांग्रेस वाले लोगों से? मकान देंगे, प्लॉट देंगे. जब था उनके पास तब कुछ नहीं दिया, तो अब है नहीं तो क्या देंगे. मोदी का ही ठीक है, कानून ठीक है, चारों तरफ शांति वातावरण है. ಜಾಮ್ನಗರದಿಂದ ಸ್ವಲ್ಪ ಮುಂದೆ ಬಂದಿದ್ವಿ, ಒಂದು 30-35 ಕಿಲೋಮೀಟರ್ ಹೈವೇ ಪಕ್ಕದಲ್ಲಿರುವಂಥ ಹೋಟೆಲ್ನಲ್ಲಿ ನಿಲ್ಲಿಸಿ ಕೇಳಿದಾಗಲೂ ಕೂಡ ಇಲ್ಲಿ BJP ಪರವಾದಂಥ ಅಲೆ ಕೇಳಿ ಬರ್ತಾ ಇದೆ. ಬಹುಶಃ ಕಾಂಗ್ರೆಸ್ಗೆ ಮತ ಹಾಕಬೇಕು ಅಂತ ನಿರ್ಧರಿಸಿಕೊಂಡವರನ್ನು ಹುಡುಕಿಕೊಂಡು ನಾವು ಒಳಗಡೆ ಹಳ್ಳಿಗಳಿಗೆ ಹೋಗಬೇಕಾಗುತ್ತೆ. ಆ ಹುಡುಕುವ ಕೆಲಸವನ್ನು ಮಾಡಬೇಕು ಅನ್ನುವಂಥ ನಿರ್ಧಾರ ತೆಗೆದುಕೊಂಡೇ ನಾನು ಇಲ್ಲಿ ಬಂದಿದ್ದೀನಿ. ಮತ್ತು ಅವರನ್ನು ಹುಡುಕಿ ಯಾಕೆ ಅವರು ಮೋದಿ ಸರ್ಕಾರದಿಂದ ಬೇಜಾರಾಗಿದ್ದಾರೆ, ಮೋದಿ ಆಡಳಿತದಿಂದ ಬೇಜಾರಾಗಿದ್ದಾರೆ ಅನ್ನುವಂಥದ್ದನ್ನು ಅವರಿಂದ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಇದುವರೆಗೂ ನಾನು ಕೈ ಬಿಟ್ಟಿಲ್ಲ, ಮಾಡ್ತಾ ಇದ್ದೀನಿ. ಇವರು ವೈಬ್ರೆಂಟ್ ಗುಜರಾತ್ನ ಫಲಾನುಭವಿಗಳು. ದಿನದ 24 ಗಂಟೆ ಕರೆಂಟ್ ಬರ್ತಿದೆ. ಪಂಪ್ಸೆಟ್ಗೆ 12 ಗಂಟೆ 3 ಫೇಸ್ ವಿದ್ಯುತ್ ಇದೆ. 5 ವರ್ಷಗಳಲ್ಲಿ ಸುತ್ತಲೂ ದೊಡ್ಡ ದೊಡ್ಡ ಫ್ಯಾಕ್ಟರಿಗಳು ಎದ್ದು ನಿಂತಿದ್ದರಿಂದ ಲಾರಿಗಳ ಓಡಾಟ ಜಾಸ್ತಿಯಾಗಿದೆ, ವ್ಯಾಪಾರ ಪಸಂದಾಗಿದೆ. ಇದಕ್ಕೆಲ್ಲ ನರೇಂದ್ರ ಮೋದಿಯವರೇ ಕಾರಣ ಅಂತ ಅವರ ಮಾರ್ಕೆಟಿಂಗ್ ಟೀಮ್ ಮನಸ್ಸಿಗೆ ನಾಟುವಂತೆ ಹೇಳಿದೆ. ಹಿಂದೆ ಮುಂದೆ ನೋಡದೆ ಕಮಲಕ್ಕೆ ಮತ ಹಾಕಿ ಬರ್ತೀವಿ ಅಂತಾರೆ ಇವರು. ಅಹಮದಾಬಾದ್ನಿಂದ ಜಾಮ್ ಜುನಾಗಢ್ ಅನ್ನೋ ಪಟ್ಟಣದ ತನಕ ಸುಮಾರು 450 ಕಿಲೋಮೀಟರ್ ದೂರವನ್ನ ಕ್ರಮಿಸಲು ನಿರ್ಧರಿಸಿದ ನಮ್ಮ ತಂಡ ದಾರಿಯುದ್ದಕ್ಕೂ ರೈತರು, ವ್ಯಾಪಾರಸ್ಥರು, ಹೆಣ್ಣು ಮಕ್ಕಳನ್ನ ಮಾತನಾಡಿಸ್ತಾ ಹೋಯಿತು. ಅಲ್ಲಿ ವ್ಯಕ್ತವಾದ ಅಭಿಪ್ರಾಯಗಳನ್ನ ಯಥಾವತ್ತಾಗಿ ನಿಮ್ಮ ಮುಂದಿಡ್ತೀವಿ ಒಂದು ಬ್ರೇಕ್ನ ನಂತರ.